ನೀವು ಯಾರು ಗೆಲ್ಬಹುದು ಅಂತೀರಾ? ಇಬ್ರುನಲ್ಲಿ ಫೈಟ್ ಇದೆ ಸರ್, ನೆಟ್ ಟು ನೆಟ್ ಫೈಟ್ ಇದೆ. ಏನ್ ಸರ್ ಪ್ರೀತಮ್ ಗೌಡ್ರ ಮೇಲೆ ನಿಂತಿದೆ ಎಲೆಕ್ಷನ್. ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲ್ತಾರೆ ಸರ್, ಪಕ್ಕ. ಪಕ್ಕ. ಯಾರಿಗೆ ಮಾಡ್ಬೋದು ಅಂತೀರಾ ಅವರು? ಅದು ಇನ್ನೂ ಡಿಸೈಡ್ ಗೊತ್ತಿಲ್ಲ ಸರ್, ಅಷ್ಟು ದೊಡ್ಡ ಲೀಡ್ರು ಇಲ್ಲ ನಾವು. ಅವ್ರು ಯಾರಿಗೆ ಡಿಸೈಡ್ ಮಾಡ್ತಾರೆ ಅವ್ರು ಗೆಲ್ಬಹುದು. ಹೌದಾ? ಎಲೆಕ್ಷನ್ ನಿಂತಿರೋದೇ MP ಎಲೆಕ್ಷನ್ ಪ್ರೀತಮ್ ಗೌಡ್ರ ಮೇಲೆ. ಈಗ ಪ್ರೀತಮ್ ಗೌಡ್ರು ಸಿಕ್ಕಾಪಟ್ಟೆ ನಿರ್ಣಾಯಕ ಪಾತ್ರ ಅಂತ ಹೇಳ್ತಾವ್ರೆ, ನಿಮ್ ಪ್ರಕಾರ ಅದು ನಿಜನಾ? ಆತರ ಏನಿಲ್ಲ, ಪ್ರೀತಮ್ ಗೌಡ್ರು ಸಪೋರ್ಟ್ ಮಾಡ್ತಾರೆ ನಮಗೆ, ಹಂಗಂತೀರಿ? ಅಲ್ಲ ಸರ್, 25 ವರ್ಷದಿಂದ ಗೌಡ್ರನ್ನೇ ಸೋಲ್ಸಿದ್ರಿ ಇಲ್ಲಿ. ಸೋಲು ಗೆಲುವು ಇದ್ದೇ ಇರುತ್ತೆ. ಪ್ರಜ್ವಲ್ ಅವರು ಗಟ್ಟಿ ನಾಯಕ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ JDS-ಗೋ ನಿಮ್ಮ ಓಟ್ ಕಾಂಗ್ರೆಸ್ಗೋ? ಯಾವ್ದು ಅನುಕೂಲ ಮಾಡ್ತಾರ ಅಮ್ಮ, ಯಾರು ಅನುಕೂಲ ಮಾಡಿದಾರೆ ಅವ್ರಿಗೆ ಹಾಕೋದು. ಈಗ ಯಾರು ಅನುಕೂಲ ಮಾಡೋರು ನಿಮ್ಗೆ ಅಮ್ಮ? ಮಾಡಿದ್ದಾರೆ ಸಿದ್ದರಾಮಯ್ಯರು. ಸಿದ್ದರಾಮಯ್ಯ ಅವರು ಹಂಗಾರ ಅವ್ರಿಗೆ ಫಿಕ್ಸಾ? ಯಾರು ನಮಗೆ ಅನುಕೂಲ ಮಾಡಿದಾರೆ ಅವ್ರಿಗೆ ಫಿಕ್ಸೆ. ಹೌದಾ? ಏನೋ ಒಂದ್ ಚೇಂಜ್ ಮಾಡ್ಬೋದಲ್ಲ, ಮುಂದಕ್ಕೂ ಏನಾದ್ರು ಬೇರೆ ಅನುಕೂಲಗಳಾಗತ್ತೆ. ಇನ್ನೊಬ್ಬ ಚೇಂಜ್ ಮಾಡಕ್ಕಾಗತ್ತೆ, ಅವ್ರದ್ದು ಅನ್ನ ತಿಂದು ನಾವು ಚೇಂಜ್ ಮಾಡಕ್ಕಾಗತ್ತ? ಓ, ಅನ್ನದ ಋಣ ಹಂಗಂತೀರಾ? ಮತ್ತೆ ನಿಮ್ ಯಜಮಾನ್ರು ಏನು ಹೇಳಲ್ವಾ, ನಂದನ್ ಕಿತ್ ನಿಂಗ್ ಕೊಡ್ತಾವ್ರೆ ಯಾಕೆ ಹಂಗೆ ಹಿಂಗೆ ಅಂತ ಏನು ಕೇಳಲ್ವಾ? ಅವ್ರು ನಮ್ಗೆ ಅವ್ರಿಗೆ ಬರ್ತಾ ಇತ್ತಲ್ಲ, ಈಗ ಅವ್ರದ್ದು ಬರ್ತಾ ಇಲ್ವಲ್ಲ ಈಗ 3 ತಿಂಗಳಿಂದಲ್ಲಿ. ಓ, ಅವ್ರದ್ದು ಸ್ಟಾಪ್ ಅವ್ರನ್ನ ಸ್ಟಾಪ್ ಮಾಡಿಟ್ಟಿದ್ದಾರೆ. ಓಕೆ ಅಮ್ಮ, ನಿಮ್ಗೆ ಅನ್ಸುತ್ತಾ ಎಲೆಕ್ಷನ್ ಆದ್ಮೇಲೂ ನಿಮ್ಗೆ ಈ ಭಾಗ್ಯಗಳೆಲ್ಲ ಸಿಗುತ್ತೆ ಅಂತ ಅನ್ಸುತ್ತಾ? ಅದು ಅವ್ರಿಷ್ಟ, ನಮ್ಗೇನ್ ಗೊತ್ತು. ಬಟ್ ಇರೋ ತನಕ ಯೂಸ್ ಮಾಡ್ಕೊತೀರಿ. ದರ್ಶನ್ ಅಗರಬತ್ತಿ ಅವ್ರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಅಮ್ಮ ನಿಮ್ಗೆ. ಫ್ರೀ ಬಸ್ ಐತೆ, ಗಾಡಿ ಎಲ್ಲ ಪೆಟ್ರೋಲ್ ಅಷ್ಟು ರೇಟ್ ಬೇರೆ, ₹2 ಕಮ್ಮಿ ಆಯ್ತು ಅಂತ ತಗೊಬಂದಿದ್ದೀರಾ? ಹಾಗಲ್ಲ ಸರ್, ಸಿಟಿ ಒಳಗಡೆ ಎಲ್ಲ ಬಸ್ ಬರುತ್ತಾ? ಬರಲ್ವಾ ಸಿಟಿ ಬಸ್ ಅಂತ? ಒಳಗಡೆ ಎಲ್ಲ ನಮಗೆ ಬೇಕಾಗಿರೋ ಪ್ಲೇಸ್ ಕಡೆ ಎಲ್ಲ ಬರುತ್ತಾ? ಹೌದಾ? ನೀವು ಎಷ್ಟು ವರ್ಷದಿಂದ ಹಾಸನದಲ್ಲಿದ್ದೀರಾ ಮೇಡಮ್? ನಾವು ಹುಟ್ಟಾಗಿಂದಾನು ಇಲ್ಲ ಇರೋದು. ಯಾರು ಗೆಲ್ಬೋದು ಅಂತೀರಾ? ಸರ್ ಶ್ರೇಯಸ್ ಪಟೇಲ್ ಅನ್ಕೊ. ಯಾಕೆ ಮೇಡಮ್? ಸರ್ ಬರ್ಲಿ ಬಿಡಿ ಸರ್, ಯುವ ಪೀಳಿಗೆಗಳು. ಓ, ಹೊಸ ಮುಖ ಕಾಯ್ತಾ ಇದ್ದೀರಾ? ಯಾಕೆ ಹಳೆ ಮುಖ ಏನ್ ಮಾಡ್ತು ಮೇಡಮ್? ಹಾಗೇನೂ ಇಲ್ಲ ಸರ್, ಚೇಂಜಸ್ ಇರ್ಲಿ. ಚೇಂಜ್ ಬೇಕು ಚೇಂಜ್ ಅಂತ ಕೇಳ್ತಾ ಇದ್ದಾರೆ ಜನಗಳು. ಈ ಗ್ಯಾರಂಟಿಗಳೆಲ್ಲ ಎಲೆಕ್ಷನ್ ಆದ್ಮೇಲೆ ಕಂಟಿನ್ಯೂ ಆಗುತ್ತೆ ಅಂತೀರಾ? ಇಲ್ಲ, ನಿಲ್ಬಹುದು. ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಖುಷಿ ಇಲ್ವಾ ನಿಮ್ಗೆ? ಏನ್ ಅಭಿವೃದ್ಧಿ ಆಯ್ತದೆ ಸರ್? ಹಾಸನ ಅಭಿವೃದ್ಧಿ ಆಗಿಲ್ವಾ? ಹಾಸನ ಅಭಿವೃದ್ಧಿ ಆಗಿದೆ. ಹೌದಾ? ನಾವು ಅಭಿವೃದ್ಧಿ ಆಗಿಲ್ಲ ಅಂತೀರಾ? ನಾವು ಅಭಿವೃದ್ಧಿ ಆಗಿಲ್ಲ ಅಷ್ಟೇ. ಹಾ. ಈ ಸಲ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ಬಹುದು ಸರ್ ನಿಮ್ ಪ್ರಕಾರ? JDS ಕಾಂಗ್ರೆಸ್? ಕಾಂಗ್ರೆಸ್ ಬರ್ಬೋದು. ಏನ್ ಕಾರಣಕ್ಕೆ? ಇಲ್ಲ JDS ಭದ್ರಕೋಟೆ ಅಂತಾರೆ. ಎಲ್ಲ ಹೋಯ್ತು, ಯಾರು ಒಳ್ಳೇದ್ ಮಾಡ್ತಾರ ಅವರಿಗೆ ಅಷ್ಟೇ. ಹೌದಾ? ಹಾಗಾದ್ರೆ ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾವ್ರ? ಕಾಂಗ್ರೆಸ್ ಒಳ್ಳೇದ್ ಮಾಡ್ತಾರ, ಕಾಂಗ್ರೆಸ್ ಆಗ್ತೀವಿ. ಏನ್ ನಿಮ್ಗೇನ್ ಪರ್ಸನಲ್ ಆಗಿ ಹೆಲ್ಪ್ ಆಗಿದೆ ಸರ್ ಕಾಂಗ್ರೆಸ್? ನಮ್ಗೇನೆ ಸರ್, ನಮ್ಮ ಮನೆಯವ್ರಿಗೆ 2,000 ಬರ್ತಾ ಇದೆ. ವಾ, ಅದೇ ಅವ್ರು ಹೇಳ್ತಾರಪ್ಪ ಇಲ್ಲಿದ್ ಕಿತ್ ಅವ್ರು ಕೊಡ್ತಾರೆ ಅಂತ. ಯಾವ್ದು ಕೊಟ್ರೆ ಎಲ್ಲ ಅದೇ ಕಿತ್ ಕೊಡೋದೆ ಲಾಸ್ಟಿಗೆ. ಅಭಿಮತ ಮತ ಯಾರಿಗೆ ಅಂತೀರ? JDS ಕಾಂಗ್ರೆಸ್? ಕಾಂಗ್ರೆಸ್ಗೆ ಮಾಡೋಣ ಅಂತ ಮಾಡಿದೀವಿ. ಓ, ಗೊತ್ತಾಯ್ತು ಬಿಡಿ ಈಗ ಏನಕ್ಕೆ ಅಂತ. ನಗ್ತವ್ರೆ ಅಲ್ಲಿ. ಅವ್ರಿಗೆ 2,000 ಬರ್ತಾ ಇದೆಯಾ? ಎಲ್ಲಿ ನಿಂತೋಯ್ಯಲ್ಲ ಈ ಸಲ? ವಾ, ಸ್ಟಾಪ್ ಮಾಡ್ಬಿಟ್ರಾ? ಬರ್ತಾ ಇಲ್ಲ. ಮಾಡೋಣ. ನಾವ್ ಹೇಳೋದಕ್ಕೆ ಬೇಡ ಸರ್, ನಿಮ್ಮ ಒಂದು ಅಭಿಪ್ರಾಯ ಕೇಳ್ತಾ ಇದ್ದೇವೆ ನಾವು. ಇದೆ ಮಾಡೋಣ. ಏನಕ್ಕೆ ಕಾಂಗ್ರೆಸ್ ಅಂತೀರಾ? JDS ಸಿಕ್ಕಾಬಿಟ್ಟು ಸ್ಟ್ರಾಂಗ್ ಹಾಸನ ಕಡೆ ಎಲ್ಲ ಅಂತಾರೆ. ಎಲ್ಲಿ ಸ್ಟ್ರಾಂಗ್ ಎಲ್ಲಿ ಸರ್, ನಿಂತ ಹೋಯ್ತು ಅದು. ನಿಂತೋಗೈತಾ? ಯಾಕೆ? ಎಲ್ಲಿ ಏನು ಕೆಲಸನೇ ಮಾಡ್ತಾ ಇಲ್ಲ. ಮರ್ತ್ಬಿಟ್ರಿ ಬಿಡಿ ನೀವು ಗೌಡ್ರನ್ನ. ಗೌಡ್ರು ಮರೆಯಕ್ಕೆ ಗೌಡ್ರಿಂದ ಗೌಡ್ರೆ ಮಾಡ್ಕೊಂಡಲ್ವಾ? ವಾ, ನೀವೇನು ಮಾಡಿಲ್ಲ, ಅವರಾಗ ಅವರೇ ಮಾಡ್ಕೊಂಡಿರೋದು ಅಂತೀರಾ? ಹೌದು. ಹೆಂಗ್ ನಡೀತಾ ಇದೆ ರಾಜಕೀಯ ರಣರಂಗ ಹಾಸನದಲ್ಲಿ? ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಯಾರು ಗೆಲ್ತಾರೆ ಈ ಸಲ? JDS-ನವರು. ಹೌದಾ? ಮೈತ್ರಿ ಆಗ್ಬಿಟ್ಟವ್ರೆ ಅಂತ ನಾವು BJP ಜೊತೆ? JDS-ನವರು ಮೈತ್ರಿ ಆಗೋರು ಅಂತ JDS-ನವ್ರು ಗೆಲ್ತಾರೆ. ಮೈತ್ರಿ ಆಗ್ಲಿಲ್ಲ ಅಂದ್ರೆ? ಮೈತ್ರಿ ಆಗಿದ್ರೆ BJP ಗೆಲ್ಲೋದು. ಯಾರು BJP-ಯಿಂದ? BJP-ಯಿಂದ ಮೋದಿ ಅವರು. ಮೋದಿ ಹಾಸನ ಬಂದು ನಿಲ್ತಿದ್ರ? ಮೋದಿಗೆ ಅಲ್ಲಿ ಹಾಸನದಲ್ಲಿ ಪ್ರೀತಮ್ ಗೌಡ್ರು ಇದ್ರಲ್ಲ, ಅವ್ರು ನಿಲ್ತಿದ್ರು ಅಂತ. ಕಾಂಗ್ರೆಸ್ಗೆ ವರ್ಕೌಟ್ ಆಗಲ್ವಾ? ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಇದೆ. ಶ್ರೇಯಸ್ ಪಟೇಲ್ ಒಳ್ಳೆ ಅಭ್ಯರ್ಥಿನೇ, ಬಟ್ ಇಲ್ಲಿ ಜನ ಎರಡು ಪಕ್ಷ ಒಂದಾಗ್ಬಿಡ್ತಲ್ಲ, ಆತರ 2 ಪಕ್ಷ ಒಂದಾಗಿರೋದ್ರಿಂದ ಸ್ವಲ್ಪ JDS ಅವ್ರಿಗೆ ಒಲವು ಜಾಸ್ತಿ ಅಂತೀರಾ? ಓಕೆ, ಈಗ ಒಂದು ವಾರದಿಂದ ಏನೋ ಕುಮಾರಣ್ಣ ಅವ್ರು ಬಂದು ಹಾಸನದಲ್ಲಿ ಹೇಳ್ಬಿಟ್ಟು ಹೋದ್ರು, ನೀವು ನನ್ನ ಮುಖ ನೋಡ್ಕೊಂಡು ಓಟ್ ಹಾಕಿ ನಾನು ನಿಂತಿರೋದು ಅಂತ. ಇರ್ಬೋದು ಸರ್, ಯಾಕಂದ್ರೆ ಕುಮಾರಣ್ಣ ಅವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಎಲ್ಲ. ಒಳ್ಳೆ ವ್ಯಕ್ತಿ ಅಲ್ವಾ, ಹಾಗಾಗಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.